ನಾನು ತುಮಕೂರು ಲೋಕಸಭಾ ಸದಸ್ಯನಾದ ಮೇಲೆ ತುಮಕೂರಿನಿಂದ ಒಂದು ಮೆಮೊ ಟ್ರೈನನ್ನು 20 ರೂಪಾಯಿ ಕೊಟ್ಟರೆ ಬೆಂಗಳೂರಿಗೆ ಬರ್ಬೋದು, ತುಮಕೂರಿಂದ 10 ರೂಪಾಯಿ ಕೊಟ್ಟರೆ ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೆ ಇಳಿಬೋದು. ಇದನ್ನು ಮಾಡಿ ಒಂದು ಮೆಮೊ ಟ್ರೈನ್ ಬಿಟ್ವಿ. ಮೈಸೂರಿಗೆ ಹೋಗಿ ಮೈಸೂರಿನಿಂದ 2 ಮೆಮೊ ಟ್ರೈನ್ಗಳು ಬಿಟ್ಟಿದ್ವಿ. 30 ರೂಪಾಯಿ ಕೊಟ್ಟರೆ ಮೈಸೂರು ಬೆಂಗಳೂರಿಗೆ ಹೋಗಿ ಬರ್ಬೋದು. ಚಿಕ್ಕಿರ್ದು ಬರ್ತಾ ಇದ್ದಾರೆ. ಅದಾದಮೇಲೆ ನಡೆದಾಡುವ ದೇವರು, ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನು ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ತೀರ್ಮಾನ ಮಾಡಿ ರೈಲ್ವೆ ಇಲಾಖೆಯಿಂದ ನಾವು ನಮ್ಮ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಒಂದು ಕಾಗದವನ್ನು ಬರೆದಾಗ ಅಮಿತ್ ಶಾ ಅವರು ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಕನ್ಸಲ್ಟೇಷನ್ಗೆ ನಾವು ಇಂಥದ್ದು ಮಾಡ್ತಾಯಿದ್ದೀವಿ, ನೀವು ನಿಮ್ಮ ಭಾವನೆ ತಿಳಿಸಿ ಅಂತ ಹೇಳಿದ್ವಿ. ಅದನ್ನು ಆ 6 ತಿಂಗಳಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಮೊನ್ನೆ ನಮ್ಮ ಮಂತ್ರಿಗಳಾದ ನೀರಾವರಿ ಮಂತ್ರಿಗಳಾದ CR ಪಾಟೀಲ್ರ ನೋಡಕ್ಕೆ ಬಂದಾಗ ನಾನು ಕೂಡ ಅಲ್ಲಿದ್ವಿ. DK ಶಿವಕುಮಾರ್ ಸಾಹೇಬರು ಕೂಡ ಇದ್ದರು. ಅವತ್ತು ನಾನು ಅವ್ರಿಗೆ ವಿನಂತಿ ಮಾಡಿದೆ, ನಡೆದಾಡೋ ದೇವರ ಹೆಸರನ್ನು ಇಡೋದಕ್ಕೆ ಭಾರತ ಸರ್ಕಾರ ಜಾಗ ನಮ್ಮದು, ದುಡ್ಡು ನಮ್ಮದು, ಶೇಷಿ ನಮ್ಮದು, ಎಲ್ಲ ನಮ್ಮದು, ನೀವೊಂದು ಕನ್ಸಲ್ಟ್ ಕೊಡಿ ಅಂದರೆ 7-8 ತಿಂಗಳು ಇಟ್ಕೊಂಡಿದ್ದೀರ, ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡಿದ್ಮೇಲೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ. ಅವ್ರು ಹೋಗಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಅದಾದಮೇಲೆ ಅವರು ಎಲ್ಲ ಒಂದು ಕಡೆ ಯಾಮಾರ್ಸೋಕ್ಕೆ ನಾವು ಇರಲಿ, ನಮಗೇನು ಬೇಜಾರಿಲ್ಲ. ಇಂಥ ಹುತಾತ್ಮರು ಮತ್ತು ತಪಸ್ವಿಗಳು ಮತ್ತು ಪವಾಡ ಪುರುಷರ ಹೆಸರನ್ನಿಡುವಾಗ ಇಷ್ಟೊಂದು ನಿಧಾನ ಆಗಿದ್ರು ಕೂಡ ಮಾಡಿ ಕಳಿಸಿದ್ದಾರೆ. ನಾನು ಅದಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ತುಮಕೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಆಭಾರಿಯಾಗಿರ್ತೇನೆ. ಕೆಲವೇ ದಿನಗಳಲ್ಲಿ ನಾನು ದೆಹಲಿಗೆ ಹೋದ್ಮೇಲೆ ನಮ್ಮ ನಾಯಕರಾದ ಅಮಿತ್ ಶಾ ಅವರು ಭೇಟಿ ಮಾಡಿ ಪೂಜ್ಯರ ಹೆಸರನ್ನು ಭಾರತ ಸರ್ಕಾರದಿಂದ ಮಾಡಿಸಿ ಅಲ್ಲಿ ಏನು ಇವತ್ತು ನಾವು 89 ಕೋಟಿ ರೂಪಾಯಿಗಳಲ್ಲಿ ಒಂದು ಹೊಸ ರೈಲ್ವೆ ಸ್ಟೇಷನನ್ನು ಕಟ್ಟೋದಕ್ಕೆ ಟೆಂಡರ್ ಆಗಿದೆ. ಅದನ್ನು ಮಾಡಿ ಶ್ರೀಗಳವರ ಹೆಸರನ್ನು ಇಡ್ತೀನಿ. ಇದನ್ನು ಜ್ಞಾಪಕ ಮಾಡಿದ್ದಕ್ಕೆ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು.